ಇದೀಗ ಚಿಕ್ಕಮಗಳೂರಿಂದ ಬೃಂದಾ ಟಾಪರ್ ಆದಂತ ಬೃಂದಾ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೃಂದಾ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಗೆ ಅನಿಸ್ತಾ ಇದೆ ಟಾಪರ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ? ಖುಷಿ ಇದೆ ಮ್ಯಾಮ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನಿಸ್ತಾ ಇದೆ, ಯಾವ ತರ ಫೀಲ್ ಇದೆ ಅಂತ? ಖುಷಿ ಇದೆ. ನಮ್ಮ ಅಪ್ಪ ಅಮ್ಮ ಕನಸು, ನಮ್ಮ ಟೀಚರ್ ಸಪೋರ್ಟ್ ಅದು ನನ್ಸಾಗಿದೆ. ಓಕೆ, ಅಷ್ಟೇ. ಏನಂತ ಇದ್ರು ಅಪ್ಪ ಅಮ್ಮ ಎಲ್ಲ ಮನೆಯಲ್ಲಿ? ಖುಷಿ ಇದೆ ಅವ್ರಿಗೂನು. ಅದೇ ಎಲ್ಲರೂ ಅಳ್ತಿದ್ದಾರೆ. ಅಳ್ತಿದಾರಾ? ಖುಷಿಗೆ ಅಳ್ತಾ ಇದ್ದಾರೆ, ಆನಂದ ಬಾಷ್ಪ. ಓಕೆ, ಹಾಗಾದ್ರೆ ಈ ರೀತಿಯಾಗಿ ರಿಸಲ್ಟ್ ಬರಬೇಕು ಅಂತ ಅಂದ್ರೆ ಒಂದು ಪ್ರಿಪ್ರೇಷನ್ ಅಂತ ಇರುತ್ತೆ ಅಲ್ವಾ? ಆ ಪ್ರಿಪ್ರೇಷನ್ ಯಾವ ರೀತಿಯಾಗಿತ್ತು, ಹೇಗೆ ಮಾಡ್ಕೊಂಡಿದ್ರಿ? ಪ್ರಿಪ್ರೇಷನ್ ಅಂದ್ರೆ ಡೈಲಿ ಇಷ್ಟು ಕಾನ್ಸೆಪ್ಟ್ಸ್ ಇತ್ತು, ಅಷ್ಟು ಕವರ್ ಆಗೋದು ಒಂದಿತ್ತು. ಆಮೇಲೆ ಟೀಚರ್ ಸಪೋರ್ಟ್, ಸ್ಕೂಲಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಏನೇ ಡೌಟ್ಸ್ ಇದ್ರು ಎಷ್ಟೊತ್ತಿಗಾದ್ರೂ ಕ್ಲಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಓಕೆ, ಈಗ ನಾನು ಹೇಳಿ. ಇಲ್ಲ ಹೇಳಿ. ಓಕೆ, ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಸಂಖ್ಯೆ ಬಂದಿರೋದು? ಮ್ಯಾಮ್ ಔಟ್ ಆಫ್ ಬಂದಿರೋದು. ಔಟ್ ಆಫ್ ಔಟ್ ಆಗಿದೆ. ಓಕೆ, ಅಂದ್ರೆ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು? ಏನಾದ್ರೂ ಎಕ್ಸ್ಟ್ರಾ ಕ್ಲಾಸಸ್ ಅಂತ ತಗೋತಾ ಇದ್ರಾ ಅಥವಾ ಸ್ಟಡಿ ಎಲ್ಲ ಯಾವ ರೀತಿಯಾಗಿತ್ತು? ನಮ್ ಸ್ಕೂಲಲ್ಲೇ ಕೋಚಿಂಗ್ ಕೊಡ್ತಾ ಇದ್ರು. ಆಮೇಲೆ ಇದು ಸ್ಕೂಲ್ ಆದ್ಮೇಲೆ 2 hours ಕೋಚಿಂಗ್ ಇರ್ತಾ ಇತ್ತು. ಅವರೇ ಎಲ್ಲ ಏನೇನ್ ಬೇಕು ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ರು ಮ್ಯಾಮ್. ಓಕೆ, ಇದೀಗ SSLC ಅಲ್ಲಿ ಟಾಪರ್ ಆಗಿದ್ದೀರಾ ಔಟ್ ಆಫ್ ಔಟ್ ತೆಗೆದುಕೊಂಡು. ಮುಂದಿನ ಎಜುಕೇಶನ್ ಲೈಫ್ ಯಾವ ರೀತಿಯಾಗಿ ಏನ್ ಮಾಡ್ಬೇಕು ಅನ್ನುವಂಥದ್ದಿದೆ? ಹೇಗೆ ಮುಂದೆ ಸೈನ್ಸ್ ತಗೋಬೇಕು ಅಂತ ಇದೆ ಮ್ಯಾಮ್. ಅಂದ್ರೆ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸಾ? ಡಾಕ್ಟರ್ ಅಂತ ಅಲ್ಲ, ಸೈನ್ಸ್ ತಗೊಂಡ್ ಮುಂದೆ ಇಂಜಿನಿಯರಿಂಗ್ ಆ ಥರ ಮುಂದೆ ಏನಾದ್ರು ಬೇರೆ ನೋಡೋಣ ಅಂತ ಮ್ಯಾಮ್. ಓಕೆ, ಆಲ್ ದ ಬೆಸ್ಟ್ ಬೃಂದಾ, ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ಮುಂದಿನ PUC ಎಕ್ಸಾಮ್ಸ್ ಅಲ್ಲೂ ಇದೇ ರೀತಿಯಾಗಿ ಟಾಪರ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಹಲೋ, 1425 ಗೊತ್ತಾಯ್ತಪ್ಪ? ಮತ್ತೇನಾರು ಬೇಕಾ ಹೇಳ? ಇನ್ನೊಂದ್ಸತಿ ಅದು ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಹೇಳ 17,000 ಮಕ್ಕಳು ಇನ್ಕ್ಲೂಡಿಂಗ್ ಅದರ್ ಲ್ಯಾಂಗ್ವೇಜಲ್ಲಿ, ಇನ್ಕ್ಲೂಡಿಂಗ್ ಥರ್ಡ್ ಲ್ಯಾಂಗ್ವೇಜ್ ಫೇಲ್ ಆಗಿದ್ದಾರೆ. ಓಕೆನಾ? ಅದು ಬಿಟ್ಟು 1,400 ಚಿಲ್ಡ್ರೆ ಮಕ್ಕಳು, ಅಂದರೆ 1,500 ಮಕ್ಕಳು ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದಾರೆ. ಸಬ್ಜೆಕ್ಟ್ ಅದೆಲ್ಲ ಕೊಟ್ಟಿದ್ದೀವಿ ನೋಡಿ, ಅದರೊಳಗಿದೆ. ಓಕೆ, ನೆಕ್ಸ್ಟ್ ಈಗ ಅಲ್ಲ, ಪ್ರಶ್ನೆ ತಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಕೇಳ್ರಪ್ಪ ಅಪ್ಪ ಪ್ಲೀಸ್. ಇದು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್, ಯಾಕೆಂದರೆ ಅವರೇ ಚೀಫ್ ಮಿನಿಸ್ಟ್ರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು, ನಿಮಗೆಲ್ಲ ಗೊತ್ತಿದೆ, ನನ್ನ ಶೀಟಲ್ಲಿದೆ, ಇದು ಅಂಡರ್ಲೈನ್ ಮಾಡಿದ್ದೆ ನಾನು. ಓಕೆ, ಶಾಲಾ ಪ್ರಾರಂಭೋತ್ಸವ 2025 ನಾವು ಶಾಲೆಗೆ ಬನ್ನಿ ಅಂತೇಳಿ ಮಕ್ಕಳಿಗೆ ಸ್ವಾಗತ ಮಾಡೋದಕ್ಕೆ ಒಂದು ದಿವಸ ಮೇ 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಾಗತ ಮಾಡಿದರು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಇಲಾಖೆಯವರು ಒಂದೊಂದು ಶಾಲೆನ ನೀವು ತಗೊಂಡು ಹೋಗಿ ಮಕ್ಕಳಿಗೆ ನೀವು ಕಾಯಬೇಕು ಅಂದ್ವಿ. ಇಷ್ಟು ದಿವಸ ಏನು ಪ್ರಾಬ್ಲಮ್ ಆಗ್ತಾ ಇತ್ತು, ಯಾರು ಮಕ್ಕಳಿಗೆ ಕಾಯ್ತಾ ಇರಲಿಲ್ಲ, ಮಕ್ಕಳು ಎಲ್ಲರನ್ನೂ ಕಾಯ್ತಾ ಇದ್ರು. ಶಾಲೆಗೆ ಹೋಗೋರು ಅಲ್ಲಿ ಟೀಚರ್ಸ್ ಇರ್ತಿರ್ಲಿಲ್ಲ, SDMC ಅವ್ರು ಇರ್ತಿರ್ಲಿಲ್ಲ, ಇಲ್ಲ ನಮ್ಮ ಇಲಾಖೆಯವರು ಇರ್ತಿರ್ಲಿಲ್ಲ. ಆದರೆ ಲಾಸ್ಟ್ ಟೈಮ್ ನಾನು HK ಪಾಟೀಲ್ ಅವರು, ನಾನು ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಮಗುನ ಅವ್ರ ಸರ್ಕಾರಿ ಗೌರ್ಮೆಂಟ್ ಕಾರಲ್ಲಿ ಮನೆಗೆ ಹೋಗಿ ಆ ಮಗುನ ಕರ್ಕೊಂಡು ಶಾಲೆಗೆ ಬಿಟ್ಟು, ಅಂದರೆ ಉದಾಹರಣೆಯನ್ನು ಪ್ರಮೋಟ್ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಮಲಿಂಗ ರೆಡ್ಡಿ ಅವರ ಕ್ಷೇತ್ರದೊಳಗೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ, ಯಾಕೆಂದರೆ ದೊಡ್ಡ ಶಾಲೆ ಬೇಕು ಅಂತೇಳಿ ಅದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ, ವೆಲ್ಕಮಿಂಗ್ ಚಿಲ್ಡ್ರನ್ಸು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ಇಂಥ ಇನಿಷಿಯೇಟಿವಿಂದ ತಗೊಂಡಿರೋದು. ಆಮೇಲೆ ಮೆಗಾ PTM ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಇದರಿಂದ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಈಗಾಗಲೇ 3-4 ಮೆಗಾ PTM ನಾವು ಮಾಡಿದ್ದೀವಿ. ಇಂಟರ್ನಲ್ ಪೇರೆಂಟ್ಸ್ನ ಟೀಚರ್ಸ್ ಮೀಟಿಂಗು ರೆಗ್ಯುಲರ್ ಆಗಿ ಮಾಡಿಬಿಟ್ಟಿದ್ದೀವಿ. 2 ಮಂತಿಗೆ ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ.
ಕೆಲವರು ತಪ್ಪಿಸ್ಕೊಳ್ತಾರೆ, ಅಲ್ಲಲ್ಲಿ ಇದೆ ಇನ್ನೂ ಅದು, ಯಾಕೆಂದರೆ ಹೊಸ ಕಾರ್ಯಕ್ರಮ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಮಗು ಇದ್ರೂ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಬೇಕು, ಸಾವಿರಾರು ಮಕ್ಕಳಿದ್ರೂ ಕೂಡ ಕಂಪಲ್ಸರಿ ಮಾಡಬೇಕು. ಇನ್ಮೇಲೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಅದು ರಿಪೋರ್ಟ್ ಬೇಕು ಥ್ರೂ BO, DDPI ಆ್ಯಂಡ್ ನಮ್ಮ ACPC ಇದ್ದಾರೆ, ಬಟ್ ಇನ್ ಕನೆಕ್ಷನ್ ವಿತ್ DC ಆ್ಯಂಡ್ CO. ಯಾಕೆಂದರೆ ಈ ಸತಿ DC CO ಅವರು ಕೂಡ ಮಧ್ಯಾಹ್ನ ಊಟ ಮಾಡಿದ್ದಾರೆ, ಕ್ಲಾಸಸ್ ತೊಗೊಂಡಿದ್ದಾರೆ, ಕ್ಲಾಸಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ, ನಾವು ಫೋಟೋ ಎಲ್ಲ ತರಿಸ್ಕೊಂಡಿದ್ದೀವಿ. ಯಾಕೆ? ಇಲಾಖೆಯವ್ರ ಜೊತೆಗೆ ರಿವ್ಯೂ ಮಾಡಿದ್ದಾರೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದ್ದಾರಲ್ಲ, ಅವರು ಕೂಡ ಫೀಲ್ಡಿಗೆ ಬಂದಿರೋದ್ರಿಂದ ಭಾಳ ನಮಗೆ ಹೆಲ್ಪ್ ಆಗಿದೆ. ಮೆಗಾ PTMಲ್ಲಿ ಏನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಯಾರು ಪೋಷಕರು ಅದಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಬರಲಿಲ್ಲ ಅಂದಿದ್ರೆ ಅವ್ರ ಮಕ್ಕಳ ಜವಾಬ್ದಾರಿ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ನಮ್ಮ ದೇಶದೊಳಗೆ ಮೆಗಾ PTM ಅಂತ ಗೌರ್ಮೆಂಟ್ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತಿಹಾಸನೇ ಇಲ್ಲ ಮಾಡಿರೋದು. ಬರೀ ಪ್ರೈವೇಟಲ್ಲಿ ನಾವು ದುಡ್ಡು ಕೊಟ್ಟು ನಾವೇ ಟೀಚರ್ಸ್ ಮೀಟಿಂಗಿಗೆ ದುಡ್ಡು ಕೊಟ್ಟು ಹೋಗಬೇಕಾಗಿತ್ತು. ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನ ನಮ್ಮ ಇದರಲ್ಲೂ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಅಫ್ಕೋರ್ಸ್ ಶಾರ್ಟೇಜ್ ಆಫ್ ಟೀಚರ್ಸ್ ಇದೆ, ನಾವು ಒಪ್ಕೊಳ್ತೀನಿ. ಆದರೆ ಹೋದ ಸತಿ ಬಜೆಟಲ್ಲಿ ತಮಗೆ ಗೊತ್ತಿದೆ 2020